ಮಮ್ಮಿ ಸೀರೆ ಇದ್ರ ಪ್ರೈಸ್ ಬಂದು 11,000 ಸಮಥಿಂಗ್. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ ಅಂತ ಭಾವಿಸ್ತೀನಿ. ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಫುಲ್ ಸ್ಪೆಷಲ್ ಐತ್ರಿ. ಸೊ ಅದಕ್ಕಾಗಿ ವ್ಲಾಗ್ನ ಕಡಿವರೆಗೂ ನೋಡ್ರಿ. ನಮ್ಮ ಮನೆಯವರ ನನಗೆ ಗಿಫ್ಟ್ ತಂದಾರ. ಸೊ ಆ ಗಿಫ್ಟ್ ನಿಮ್ಮ ಜೊತೆ ಇವತ್ತನ್ನ ಶೇರ್ ಮಾಡ್ಕೊಕದೀನಿ. ಸೊ ಹಾಗಾಗಿ ವ್ಲಾಗ್ನ ಲಾಸ್ಟ್ವರೆಗೂ ನೋಡ್ರಿ. ಇನ್ನೂ ಸಪೋರ್ಟ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಿಕಾಸ್ ನಿಮ್ದು ಒಂದು ಸಬ್ಸ್ಕ್ರೈಬರ್ ಕೂಡ ನನಗೆ ಭಾಳ ಮೋಟಿವೇಶನ್ ಕೊಡ್ತೈತಿ, ಮೋಟಿವೇಟ್ ಮಾಡ್ತದಂತನ ಅನ್ಕೋತೀನಿ. ಸೊ ನೀವೆಲ್ಲರೂ ಇನ್ನೂ ನನಗೆ ಪ್ರೀತಿ ಸಪೋರ್ಟ್ ಮಾಡ್ರಂತನ ಹೇಳ್ತೀನಿ, ಕೇಳ್ಕೊತೀನಿ ನಿಮ್ಮ ಹತ್ರ. ಸೊ ಇವತ್ತಿನ ದಿನ ನಾನು ಏನೆಲ್ಲ ಐತಿ, ಹೆಂಗೈತಿ, ಸೊ ನನಗೆ ಕೂಡ ರ್ಯಾಂಡಮ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಸೊ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ. ಸೊ ಗೊತ್ತಿಲ್ಲ ಏನೆಲ್ಲ ಆಗ್ತದಂತ. ಸೊ ನೀವು ಕೂಡ ವ್ಲಾಗ್ನ ಲಾಸ್ಟ್ವರೆಗೂ ನೋಡ್ಕೋತಾ ಇರ್ರಿ. ಮತ್ತು ಇನ್ನೂ ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ. ಸೊ ಚಲೋ ಇವತ್ತಿನ ದಿನ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಂದಾಗಲಿ ನಿಮ್ದಾಗಲಿ ಎಲ್ಲರದು ದಿನ ಸ್ಟಾರ್ಟ್ ಆಗೋದಂದ್ರೆ ದೇವ್ರ ಮನೆಯಿಂದನ, ದೇವ್ರ ಪೂಜೆಯಿಂದನ. ಸೊ ಒಂದು ಪಾಸಿಟಿವ್ ವೈಬ್ಸ್ ಅನ್ಬೋದು, ಒಂದು ಮನಸ್ಸಿಗೆ ಸಮಾಧಾನ ಅನ್ಬೋದು. ಸೊ ಪೂಜೆ ಆದಮೇಲೆ ಯಾವ ಸಮಾಧಾನ ಕೊಡ್ತತಿ ಅದು ಎಲ್ಲೂ ಕೊಡಂಗಿಲ್ಲ ಅಂತ ನನಗೆ ಅನಿಸ್ತತಿ. ಸೊ ಇವತ್ತು ಬಂದು ಮಂಗಳವಾರ, ನಂದು ಮತ್ತು ನಮ್ಮ ಅತ್ತಿದು ಇಬ್ಬರು ಮಂದಿದ್ದು ಫಾಸ್ಟ್ ಅಂದ್ರೆ ಉಪವಾಸ ರೀ. ಸೊ ಹಾಗಾಗಿ ಒಂದು ಮಂಗಳವಾರ ಏನಾದರೂ ಸಾಬುದಾನಿ ಮಾಡ್ಕೊಂಡಿರ್ತೀವಿ, ಒಂದು ಮಂಗಳವಾರ ವರದಕ್ಕಿ ಮಾಡ್ಕೊಂಡಿರ್ತೀವಿ. ಸಾಬುದಾನಿ ರೆಸಿಪಿ ನಾನು ತೋರಿಸ್ತೀನಿ ಹಿಂಗೆ ಅನಿಸ್ತತಿ, ಬಟ್ ಏನೋ ಡೌಟ್ ಬರತ್ತತ್ರಿ. ಸೊ ತೋರಿಸಿಲ್ಲ ಅಂದ್ರೆ ಅದನ್ನು ಕೂಡ ಒಂದ್ಸಲ ತೋರಿಸ್ತೀನಿ ಹೆಂಗೆ ಮಾಡ್ಕೋಬೇಕು ಅನ್ನೋದು. ಇದು ಬಂದು ವರದಕ್ಕಿ. ಆ್ಯಕ್ಚುಲಿ ಉತ್ತರ ಕರ್ನಾಟಕಗೆ ಭಾಳ ಫೇಮಸ್ ಐತ್ರಿ ಇದು. ಈ ಸೈಡ್ ಬ್ಯಾಂಗ್ಳೂರ್ಗ ಸೈಡ್ ಗೊತ್ತಿಲ್ರಿ ಇದು, ಮತ್ತು ಈ ಕಡೆ ಸಿಗಂಗೂ ಇಲ್ಲ. ಹಾಗಾಗಿ ಒಂದ್ಸಲ ಶೇರ್ ಮಾಡ್ಕೋಬೇಕಂತ ಅನಿಸ್ತ ಈ ರೆಸಿಪಿನ, ಅದಕ್ಕೆ ಶೇರ್ ಮಾಡ್ಕೊಳತ್ತೀನಿ. ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ, ಒಂದು ಹಾಫ್ ಬಾಟಿ ಅಷ್ಟು ವರದಕ್ಕಿ ಹಾಕೊಂಡ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ. ಏನಿಲ್ರಿ, ನಾವು ಯಾವ ಥರ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತೀವಿ ಸೇಮ್ ಅದೇ ಥರ ರೆಸಿಪಿ, ಒಂದು ಸ್ವಲ್ಪ ಚೇಂಜ್ ಐತ್ರಿ. ಆ ಚೇಂಜ್ನ ನೀವು ಅದಕ್ಕಾಗಿ ನೀವು ವ್ಲಾಗ್ನ ಲಾಸ್ಟ್ವರೆಗೂ ನೋಡ್ಬೇಕು, ನಿಮಗೆ ಗೊತ್ತಾಗ್ತತಿ. ಇವಾಗ ನಾನು 2 ಮಿನಿಟ್ಸ್ ಆದಮೇಲೆ ಬೇರೆ ಪ್ಲೇಟ್ ಒಳಗೆ ತಕ್ಕೊಂಡೆ ವರದಕ್ಕಿ. ಆಮೇಲೆ ಅದ ಪ್ಯಾನ್ ಒಳಗೆ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳತ್ತೀನಿ. ಆಮೇಲೆ ಎಣ್ಣೆ ಹಾಕೊಳತ್ತೀನಿ, ಅದ್ರ ಒಂದು ಸ್ವಲ್ಪ ಜೀರಿಗೆ ಹಾಕೊಳತ್ತೀನಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವ ಇಷ್ಟು ಹಾಕೊಳತ್ತೀನಿ ರೀ. ಇಷ್ಟು ಹಾಕೋಬೇಕು. ಆಮೇಲೆ ಕೆಲವೊಬ್ಬರ ಉಪವಾಸಕ್ಕೆ ಹಿಂಗೆ ಯೂಸ್ ಮಾಡ್ತಾರೆ, ಬಟ್ ಉಪವಾಸಕ್ಕೆ ಯಾವತ್ತೂ ಹಿಂಗೆ ಯೂಸ್ ಮಾಡಬಾರ್ದು. ಸಾಸಿವೆ ಕೂಡ ಉಪವಾಸಕ್ಕೆ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಕರಿಬೇವು, ಆಮೇಲೆ ಹಸಿ ಮೆಣಸಿನ್ಕಾಯಿ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನಾನು ಮಾಡ್ಕೊಳತ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಇವೆಲ್ಲ ಫ್ರೈ ಆದಮೇಲೆ ನಾವು ಹೆಂಗೆ ನೀರು ಹಾಕೋತೀವಿ ರೀ. ಸೊ ಒಂದು ಸ್ವಲ್ಪ ಇವಾಗ ನಾನು ಹಾಫ್ ಬಾಟಿ ವರದಕ್ಕಿ ತೊಗೊಂಡಿನಿ ಅಂದಮೇಲೆ ಅದಕ್ಕೆ ಅಟ್ಲೀಸ್ಟ್ 1.5 ಗ್ಲಾಸ್ ಇಲ್ಲಾಂದ್ರೆ 1 ಗ್ಲಾಸ್ ಅಂತೂ ನೀರು ಹಾಕೋಬೇಕು. ಆ್ಯಕ್ಚುಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ಅಂದ್ರೆ ಒಂದು ಸ್ವಲ್ಪ ಖಾರ ಹಸಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಎಷ್ಟು ಫ್ರೈ ಆಗ್ತಾವೆ ನೋಡ್ರಿ, ಒಂದು ಸ್ವಲ್ಪ ಖಾರ ಬಿಡ್ತತಿ. ಹಾಗಾಗಿ ಉಪ್ಪಿಟ್ಟು ಒಂಥರ ಖಾರ ಚೆನ್ನಾಗಿ ಹತ್ತತಿ. ಆಮೇಲೆ ಇದ್ರೊಳಗೆ ಬೇಕಂದ್ರೆ ನೀವು ಒಂದು ಬಟಾಟಿ ಗ್ರೀಟ್ ಮಾಡಿ ಹಾಕೋಬೋದು. ಆಮೇಲೆ ನಾರ್ಮಲ್ ಇದ್ರೊಳಗೆ ಇಂಪಾರ್ಟೆಂಟ್ ಏನಪ್ಪ ಇಂಗ್ರೀಡಿಯೆಂಟ್ ಅಂದ್ರೆ ಶೇಂಗಾ ಪುಡಿ ಹಾಕೊಂಡ್ರೆ ಇದು ಉಪ್ಪಿಟ್ಟು ಭಾಳ ರುಚಿ ಹತ್ತದಂತನೇ ಹೇಳ್ಬೋದು. ಆಮೇಲೆ ನೀವು ಒಂದು ಸ್ವಲ್ಪ ನೀರು ಕುದಿ ಬಂದಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುದಿ ಬಂದಮೇಲೆ ನಾವು ಹೆಂಗೆ ರವಾನ ಹಾಕ್ತೀವಿ, ಸೊ ಅದೇ ಥರ ರವಾನ ಹಾಕ್ಕೊಂಡಿನಿ. ಒಂಥರ ಉಪ್ಪಿಟ್ಟು ನೋಡ್ರಿ ಈ ಥರ ಹಾಕೈತದ. ಅಂದರೆ ಒಂದು ಸ್ವಲ್ಪ ಹೊಟ್ಟೆನೂ ತುಂಬ್ತತಿ. ಉಪವಾಸ ದಿವಸ ಮಾರ್ನಿಂಗ್ದಿಂದ ಅಂತೂ ಏನೂ ತಿಂದಿರಂಗಿಲ್ಲ. ಹಾಗಾಗಿ ನಾನು ಮಧ್ಯಾಹ್ನ ವರದಕ್ಕಿ ಉಪ್ಪಿಟ್ಟನ್ನ ಮಾಡಿಕೊಂಡೆ. ಆಮೇಲೆ ಸೈಡ 1 ಗ್ಲಾಸ್ ಜ್ಯೂಸ್ನ ಮಾಡಿಕೊಂಡೆ, ಬನಾನಾ ಜ್ಯೂಸ್ ಮಾಡ್ಕೊಂಡಿನಿ. 2 ಬನಾನಾ ಹಾಕ್ಕೊಂಡಿನಿ, ಬಾದಾಮ, ಆಮೇಲೆ ಏನಪ್ಪ ಮನುಕ, ಕಾಜು ಈ ಥರ ಎಲ್ಲನೂ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ. ಆಮೇಲೆ ಒಂದೇ ಯಾಲಕ್ಕಿ ಹಾಕ್ಕೊಂಡಿನಿ. ಯಾಲಕ್ಕಿ ಹಾಕ್ಕೊಂಡ್ರೆ ಏನಾಕೈತ್ರಿ ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಚಂದ ಬರ್ತದಂತ. ನಾನು ಸಕ್ಕರೆನ ಯೂಸ್ ಮಾಡತ್ತಿಲ್ಲ, ಬೆಲ್ಲ ಯೂಸ್ ಮಾಡತ್ತೀನಿ. ನೀವು ಬೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಕಲ್ಸಕ್ರಿ ಬರ್ತದೆ ನೋಡ್ರಿ, ಅದು ಹಾಕೋಬೋದು. ಕಲ್ಸಕ್ರಿ ಕೂಡ ಹೀಟ್ ಆಗಂಗಿಲ್ಲ, ನಮ್ಮ ಬಾಡಿಗೆ ಭಾಳನ ಒಂದ್ಸಲ ಕೋಲ್ಡ್ ಅನ್ನಿಸ್ತತಿ, ಬಾಡಿ ತಂಪು ಉಳಿತೈತಿ ಅಂದ್ರೆ ಕಲ್ಸಕ್ರಿನ ಯೂಸ್ ಮಾಡ್ಬೇಕು.
ಆಮೇಲೆ 2 ಐಸ್ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ತಂಪು ಬೇಕಾಗ್ತದಲ್ಲ, ಆ್ಯಕ್ಚುಲಿ ಬೇಸಿಗೆ ಚಾಲು ಆಯ್ತು, ಸಮರ್ ಸೀಸನ್, ಹಾಗಾಗಿ ತಂಪು ಇರ್ಲಂತ ಒಂದು 2 ಐಸ್ ಹಾಕ್ಕೊಂಡಿನಿ. ಆಮೇಲೆ ಮಿಕ್ಸಿ ಮಾಡ್ಕೊಂಡಿನಿ. ಬನಾನಾ ಜ್ಯೂಸ್ ಈಸ್ ರೆಡಿ. ಒಂಥರ ಇಷ್ಟ ಉಪ್ಪಿಟ್ಟಿಂದ ಒಂದು ಗ್ಲಾಸ್ ಬನಾನಾ ಜ್ಯೂಸ್ ಕುಡಿದು ಅಂದರೆ ಹೊಟ್ಟೆನೂ ಫುಲ್ ಆಗ್ತೈತಿ. ಈವ್ನಿಂಗ್ ಮಟನೂ ಹಸುನೂ ಹತ್ತಂಗಿಲ್ಲ ಆ ಥರ ಇದು ಬನಾನಾ ಜ್ಯೂಸ್. ಮೇಲೆ ಒಂದು ಸ್ವಲ್ಪ ಗಾರ್ನಿಷಿಂಗ್ ಮತ್ತು ಒಂದು ಸ್ವಲ್ಪ ಬಾದಾಮ ಕಾಜು ಈ ಥರ ಕಟ್ ಮಾಡ್ಕೊಂಡು ನನ್ನ ಪ್ಲೇಟ ರೆಡಿ ಆಗೈತ್ರಿ. ಈಗ ಇದೊಂದು ಪ್ಲೇಟ್ ಫುಲ್ ರೆಡಿ ಆಗಿ ಈ ಥರ ನನಗೆ ವಿಡಿಯೋ ಮಾಡ್ಕೊಂಬಿಟ್ಟ ಸಮಾಧಾನ ಇರಂಗಿಲ್ಲ. ಆಮೇಲೆ ಮಧ್ಯಾಹ್ನ ನಮ್ದು ಉಪವಾಸ ಇದ್ರೆ ಏನಾದ್ರಿ, ಮಕ್ಕಳಿಗೆ ನಮ್ಮ ಮನೆಯವ್ರಿಗಂತ ಎಲ್ಲರಿಗೂ ಬೇಕೇ ಬೇಕಲ್ಲ. ಸೊ ಹಾಗಾಗಿ ನಿಮ್ಮ ಜೊತೆ ಇವತ್ತು ಬೆಂಡಿ ರೆಸಿಪಿನ ಶೇರ್ ಮಾಡ್ಕೋಬೇಕು ಹಿಂಗೆ ಅನಿಸ್ತ. ಬಿಕಾಸ್ ನಾ ಕೆಲವೊಬ್ರು ಬೆಂಡಿ ಮಾಡ್ತಾರೆ, ಅದೇನೋ ನನಗೆ ಬ್ಯಾಡ್ ಅನಿಸ್ತದ್ರಿ ಆದ ರೆಸಿಪಿನ. ಉಳ್ಳಾಗಡ್ಡಿ ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಬೆಂಡಿ ಮಾಡ್ತಾರೆ, ನನಗೆ ಒಟ್ಟು ಲೈಕ್ ಆಗಂಗಿಲ್ಲ ಅದ. ಬಟ್ ಅವ್ರವ್ರ ಇಷ್ಟ. ಬಟ್ ಈ ಥರ ಬೆಂಡಿ ಮಾಡ್ಕೊರಿ, ಇಷ್ಟು ರುಚಿ ಆಗ್ತದಲ್ಲ, ಮಕ್ಳಿಗೂ ಇಷ್ಟು ಲೈಕ್ ಆಗ್ತೈತಿ, ಸಿಕ್ಕಾಪಟ್ಟಿ ಲೈಕ್ ಆಗ್ತೈತಿ. ನಮ್ದು ಮುಗಿತ್ರಿ ಬ್ರೇಕ್ಫಾಸ್ಟ್. ಇವಾಗ ಅಡುಗೆ ಚಾಲು ಆಯ್ತು. ನಮ್ದು ಉಪವಾಸ ಇದ್ರೆ ಏನಾಯ್ತು, ಮಕ್ಕಳಿಗೂ ಬೇಕು, ನಮ್ಮ ಮನೆಯವ್ರಿಗೆ ಬೇಕು, ಹಾಗಾಗಿ ಅಡುಗೆನ ಸ್ಟಾರ್ಟ್ ಮಾಡೀನಿ. ಅಡುಗೆ ಒಳಗೆ ಏನು ಮಾಡೀನಿ ಅಪ್ಪ ಅಂದ್ರೆ ಬೆಂಡೆಕಾಯಿ ಪಲ್ಯ ಮಾಡೀನಿ. ಒಂದು ಸ್ವಲ್ಪ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡಿನ ಕಟ್ ಮಾಡ್ಕೊಂಡು ಹುರ್ಕೊಳತ್ತೀನಿ ರೀ. ಏನಪ್ಪ ಬೆಂಡಿ ಹುರ್ಕೋದು ಭಾಳ ಅಂದ್ರೆ ಅದು ಒಂದು ಟೆಕ್ನಿಕ್ ಐತ್ರಿ. ಅಡುಗೆ ಮಾಡೋದು ಇದು ಒಂದು ಟೆಕ್ನಿಕ್ ಐತಿ. ಸುಮ್ಮ ಹೆಂಗೆ ಬೇಕಾದಂಗೆ ಮಾಡಿ ಇಟ್ರೆ ಅದು ಅಡುಗೆ ಅಲ್ಲ ನನ್ನ ಅನ್ಸಿನ ಪ್ರಕಾರ. ಸೊ ಹಾಗಾಗಿ ಒಂದು ಸ್ವಲ್ಪ ಗ್ಯಾಸ್ ಫುಲ್ ಲೋ ಫ್ಲೇಮ್ ಮ್ಯಾಗಿಟ್ಟು ಬೆಂಡಿನ ಚೆಂದಂಗೆ ಹುರ್ಕೋಬೇಕು. ಅದು ಆಟೋಮ್ಯಾಟಿಕ್ ಬೆಂಡಿ ಒಳಗೇನು ಒಂದು ಸ್ವಲ್ಪ ಅದು ಜಿಗಿ ಏನಿರ್ತದೆ ನೋಡ್ರಿ, ಅದು ಆಟೋಮ್ಯಾಟಿಕ್ ಹೋಗ್ತೈತಿ. ಏನು ಲಿಂಬಿಯನ್ನು ಹಾಕೋ ಅವಶ್ಯಕತೆ ಇಲ್ಲ, ಮೊಸರು ಹಾಕೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಲಿಂಬಿಯನ್ನು ಹಾಕ್ತಾರೆ, ಕೆಲವರು ಮೊಸರು ಹಾಕ್ತಾರೆ. ಇಂಥದ್ದು ಏನು ಅಂದ್ರೆ ಏನೂ ಅವಶ್ಯಕತೆ ಇಲ್ಲ. ನೀವು ಗ್ಯಾಸ್ ಸ್ಲೋ ಫ್ಲೇಮ್ ಮ್ಯಾಗ ಇಟ್ಟು ಚೆನ್ನಾಗಿ ಬೆಂಡಿ ಹುರ್ಕೊಂಡ್ರು ಅಂದ್ರೆ ಒಂದು ಸ್ವಲ್ಪ ಬಾಳೋ ಮೆಟ್ಟ ಅಂದ್ರೆ ಆಟೋಮೆಟಿಕಾಗಿ ಜಿಗಿ ಎಲ್ಲ ಹೋಗ್ಬಿಡ್ತೈತಿ. ಸೈಡ್ ನೋಡ್ರಿ, ಪ್ರತಿ ಸಲ ಹೆಂಗೆ ನಮ್ಮ ಹರ್ಷ ಕೂತಿರ್ತಾನೆ ಸೈಡ ಹಂಗೆ ಕೂತ ಅದಾನ. ಅದು ಜಿಗಿ ಇರ್ತೈತೆ ನೋಡ್ರಿ, ಅದು ಪ್ಯಾನ್ ಹತ್ತತಿ, ಅದು ಚಾಕ್ಲೇಟ್ ಕಲರ್ ಆಗಿಬಿಟ್ಟೈತಿ. ಇವಾಗ ನಾ ಬೆಂಡಿನ ಹುರ್ಕೊಂಡ ಒಂದು ಪ್ಲೇಟ್ ಒಳಗೆ ತೊಗೊಂಡಿನಿ. ಬೆಂಡಿಗೆ ನಾನು ಹಸಿ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲನೂ ಕುಟ್ಕೊಳತೀನಿ. ನೀವು ಅನ್ಬೋದ ಏನ್ರಿ ಅಕ್ಕ ಮತ್ತು ನೀವು ಉಳ್ಳಾಗಡ್ಡಿ ಹಾಕಂಗಿಲ್ಲ ಅಂತ ಹೇಳಿ ಸೈಡ್ ಉಳ್ಳಾಗಡ್ಡಿ ಕಟ್ ಮಾಡಿರಂತ. ಬಟ್ ಅದು ಬೆಂಡಿ ಕಟ್ ಮಾಡಿಲ್ಲ, ನಾನು ಬೇರೆ ಇನ್ನೊಂದೇನೋ ರೆಸಿಪಿ ಮಾಡಾಕಿದ್ದೀನಿ, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ. ಅದು ಯಾಕೋ ನಂಗೆ ಪ್ಯಾನ್ ಬ್ಲ್ಯಾಕ್ ಅನಿಸ್ತ. ಸೊ ಹಾಗಾಗಿ ನಾ ಅದ ಪ್ಯಾನ್ ಒಳಗೆ ಫೋಟ್ನಿ ಕೊಡಂಗಿಲ್ಲ, ಅಂದರೆ ಒಗ್ಗರ್ನಿ ಹಾಕಂಗಿಲ್ಲ. ಸೊ ಹಾಗಾಗಿ ಇನ್ನೊಂದು ಬೇರೆ ಪ್ಯಾನ್ನ ತೊಗೊಂಡಿನಿ. ಆ ಪ್ಯಾನ್ ಒಳಗೆ ತೊಗೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸ್ವೆ, ಜೀರಿಗೆ, ಕರಿಬೇವು, ಇದಕ್ಕೆ ಮೇನ್ ಅಂದ್ರೆ ಬೇಕಾಗಿ ಜಾಸ್ತಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೆ ಬೆಳ್ಳುಳ್ಳಿ. ಸೊ ಒಂದು 7-8 ಪಕ್ಕಡಿ ಬೆಳ್ಳುಳ್ಳಿ ಕುಟ್ಕೊಂಡಿನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಯಾವುದೋ ಒಂದು ಮಿಕ್ಸಿ ಮಾಡೋಕ್ಕಿಂತನೂ ಇಮಿಜಿಯೇಟ್ ಆವಾಗನ ಕುಟ್ಟಿ ಆವಾಗನ ಹಾಕಿದ್ರೆ ಅದೊಂದು ಟೇಸ್ಟ್, ಅದೊಂದು ರುಚಿ ಬೇರೆ ಇರ್ತೈತಿ. ಸೊ ಹಾಗಾಗಿ ಒಂದು 7-8 ಪಕ್ಕಡಿ ಬೆಳ್ಳುಳ್ಳಿನ ನಾನು ಕುಟ್ಕೊಂಡು ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಹಿಂಗೆ, ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಆಮೇಲೆ ಬೆಂಡಿ ಮ್ಯಾಗನ ನಾನು ಉಪ್ಪು, ಖಾರ, ಶೇಂಗಾ ಪುಡಿ ಎಲ್ಲನೂ ಬೆಂಡಿ ಮ್ಯಾಗನ ಉದುರಿಸಿರ್ತೀನಿ. ಈಸಿ ಐತ್ರಿ, ಬಟ್ ಇಷ್ಟು ಮಸ್ತ್ ಹತ್ತದಲ್ಲ, ಭಾಳ ಸಕ್ಕತ್ತೈತೆ. ಅಥವಾ ಉಳ್ಳಾಗಡ್ಡಿ ಟೊಮ್ಯಾಟೊ ಇದೇನೂ ಹಾಕೋ ಅವಶ್ಯಕತೆ ಇಲ್ಲ. ನಮ್ಮ ಮಮ್ಮಿ ಅಂದರೆ ನಮ್ಮ ಅತ್ತಿ ಕೂಡ ಹಿಂಗೆ ಮಾಡ್ತೀರ, ಉಳ್ಳಾಗಡ್ಡಿ ಟೊಮ್ಯಾಟೊ ಅದು ಹಾಕಿ. ಬಟ್ ನನ್ನ ಮದುವೆ ಆದಮೇಲೆ ನಾ ಈ ಥರ ಬೆಂಡಿ ಯಾವಾಗ ಮಾಡಾಕತ್ತೀನಿ, ಅವಾಗಿದ್ರೆ ಮಮ್ಮಿ ಯಾರ ಮನೆಯೊಳಗೂ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿದ ಬೆಂಡಿ ಇದ್ರೆ ತಿನ್ನಂಗನೇ ಇಲ್ಲ ಅವ್ರ. ಸೊ ಹಿಂಗೆ ರೀ, ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡ್ತೈತಿ. ಮತ್ತು ಬೆಂಡಿದ ಏನು ನಾವು ತಿಂತಿರ್ತೀವಿ ನೋಡ್ರಿ, ಬೆಂಡಿದ ಇಷ್ಟು ಮಸ್ತ್ ರುಚಿ ಹತ್ತತ್ಲ ಬಾಯಿ ಒಳಗೆ, ಅಷ್ಟು ಸಖತ್ ರುಚಿ ಹತ್ತತಿ. ನನ್ನ ಮಕ್ಕಳಿಗೆ ಆಮೇಲೆ ನಮ್ಮ ಇದ್ರಿ ಎಲ್ಲರಿಗಿಂತ ಫೇವ್ರೇಟ್ ಅಂದ್ರೆ ನಮ್ಮ ಸಾನ್ವಿ ಫೇವ್ರೇಟ್ ಪಲ್ಯ ಇದೆ ಬೆಂಡಿಕಾಯಿ ಪಲ್ಯ. ಸೊ ಹಾಗಾಗಿ ನೋಡ್ರಿ ಇಷ್ಟ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮೇಲೆ ಗಾರ್ನಿಶಿಂಗ್ ಕೊತ್ತಂಬರಿ ಹಾಕಿ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ 1 to 3 minutes ಇಟ್ಟು ಗ್ಯಾಸ್ನ ಬಂದ್ ಮಾಡಬೇಕು. ಜಾಸ್ತಿ ಟೈಮ್ನು ಗ್ಯಾಸ್ ಇಡಂಗಿಲ್ಲ. ಸಿಂಪಲ್ ರೆಸಿಪಿ ಐತ್ರಿ. ಕೆಲವೊಂದು ಸಿಂಪಲ್ ಪಲ್ಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತ್ರಿ ನನಗೆ. ಸೊ ಹಾಗಾಗಿ ನಿಮ್ಮ ಜೊತೆನ ಶೇರ್ ಮಾಡಿಕೊಂಡೆ. ಆ್ಯಕ್ಚುಲಿ ಇವತ್ತಿನ ದಿನ ನಂದು ಹೆಂಗಿರ್ತೈತಿ, 2 ಮಕ್ಕಳ ಕರ್ಕೊಂಡು ನಾನು ಹೆಂಗೆಲ್ಲನೂ ಹ್ಯಾಂಡಲ್ ಮಾಡ್ತಿರ್ತೀನಿ. ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹಿಂಗೆ ಅನಿಸುತ್ತೆ. ಸೊ ಅದಕ್ಕೆ ನಿಮ್ಮ ಜೊತೆನ ಶೇರ್ ಮಾಡಿಕೊಂಡೆ. ಈಸಿ ಐತ್ರಿ, ಇನ್ಸ್ಟಂಟ್ ಐತಿ. ನಾ ಆವಾಗಲೇ ಹೇಳ್ದಲ್ಲ, ಅಡುಗೆ ಅಂದರೆ ಬರೀ ಮಾಡಿಡೋದು ಅಷ್ಟೇ ಅಲ್ಲ, ಅದಕ್ಕೆ ರುಚಿನೂ ಇರಬೇಕು, ಅದಕ್ಕೆ ಟೆಕ್ನಿಕ್ಕು ಇರಬೇಕು. ಸೊ ಅದಂದ್ರೇ ಅಡುಗೆ ಅಂತ ಹೇಳ್ಬೋದು.
ನೋಡ್ರಿ ಬೆಂಡೆಕಾಯಿ ಪಲ್ಯ ಎಷ್ಟು ಚಂದ ಕಾಣತೈತಿ, ಎಷ್ಟು ಮಸ್ತ್ ಆಗೈತಿ ಅಂತ. ಆಮೇಲೆ ನೀವು ಬಾಳೋತು ಹುರ್ಕೊಂಡ್ರೆ ಒಂಥರ ಕರಿ ಆಗಿಬಿಡ್ತಾವ್ರಿ ಇವು ಬೆಂಡಿ. ಸೊ ಅದು ತಿನ್ನಕ್ಕೂ ಮನಸ್ಸಾಗಂಗಿಲ್ಲ. ಸೊ ಇವಾಗ ನೋಡ್ರಿ ನಂದು ಪ್ಲೇಟ್ ರೆಡಿ ಐತಿ. ನಂದಲ್ಲ, ನಮ್ಮ ಮನೆಯವ್ರ ಪ್ಲೇಟ್ ಇದೆ. ಬೆಂಡೆಕಾಯಿ ಪಲ್ಯ, ರಾಯ್ತ, ಮೊಸರು, ಆಮೇಲೆ ರಂಜಕ, ಕಾಕಡಿ. ಸೊ ಫ್ರೆಂಡ್ಸ್, ಫೈನಲಿ ಗಿಫ್ಟ್ಸ್ ನೋಡ್ರಿ. ಇವಾಗ ಇವು ಗಿಫ್ಟ್ ಅಂದ್ರೆ ಏನೈತ್ರಿಪ್ಪ ಅಂತ ತಿಳ್ಕೊಬೋದ್ರಿ. ಸೊ ಇವಾಗ ಸೀರೆ ನಮ್ಮ ಮನೆಯವ್ರ ಗಿಫ್ಟ್ ಮಾಡ್ಯಾರ, ನನಗೊಂದ, ನಮ್ಮ ಮಮ್ಮಿಗೊಂದ, ಅಂದ್ರೆ ನಮ್ಮ ಅತ್ತಿಗೊಂದ. ಆ್ಯಕ್ಚುಲಿ ಇದು ಹೆಂಗೆ ಇನ್ಸಿಡೆಂಟ ಹೆಂಗೆ ತೊಗೊಂಡು ಬಂದ್ರೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಮನೆಯವ್ರ ಫ್ರೆಂಡ್ ಮ್ಯಾರೇಜ್ ಫಂಕ್ಷನ್ಗಂತ ನಮ್ಮ ಮನೆಯವ್ರು ಇಳ್ಕಲ್ಗೆ ಹೋಗಿದ್ರು. ಇಳ್ಕಲ್ಗೆ ಹೋಗ್ಯಾರಂದ್ರೆ ನಾನು ನಾರ್ಮಲ್ ಹೋಗೋ ಮುಂದೆ ಅಂದಿದ್ದೆ ಅವ್ರಿಗೆ ಏನಪ್ಪ ಅಂದ್ರೆ, ನೋಡ್ರಿ ನಿಮಗೆ ಟೈಮ್ ಸಿಕ್ಕರೆ ಸೀರೆ ತೊಗೊಂಡು ಬರ್ರಿ ನಮಗೆ ಅಂತ ಹೇಳಿದ್ದೆ. ಓಕೆ, ನನಗೆ ಟೈಮ್ ಸಿಕ್ಕರೆ ನಾನು ತೊಗೋತೀನಿ, ಇಲ್ಲಂದ್ರೆ ನಾವು ಮತ್ತೊಮ್ಮೆ ನೆಕ್ಸ್ಟ್ ಟೈಮ್ ಯಾವಾಗರೆ ಹೋದ್ರ ಅಂತಂದ್ರೆ ಓಕೆ ಅಂತ ನಾನು ಹಾಗೆ ಸುಮ್ಮನೆ. ಹಂಗೆ ಅಲ್ಲಿ ಹೋಗಿ ಡೈರೆಕ್ಟ್ಲಿ ಶಾಪ್ ಒಳಗೆ ಹೋಗಿ ಸೀರೆ ತೊಗೊಂಡು ಬಂದರೆ. ಆ್ಯಕ್ಚುಲಿ ನನ್ನ ಹತ್ರ ಕೂಡ ಕಾಸ್ಟ್ಲಿ ಇಳ್ಕಲ್ ಸೀರೆ ಇಳ್ಕಲ್ ಸೀರೆನೇ ಇರಲಿಲ್ಲ ನನ್ನ ಹತ್ರ. ರೇಷ್ಮೆ ಸೀರೆ ಇದ್ದು, ಬಟ್ ಇಳ್ಕಲ್ ಸೀರೆ ಯಾವೂ ಇರಲಿಲ್ಲ. ನಮ್ಮ ಮನೆಯವರ ನನಗಾಗಿ ಮತ್ತು ನಮ್ಮ ಮಮ್ಮಿಗಾಗಿ 2 ಇಳ್ಕಲ್ ಸೀರೆನ ತೊಗೊಂಡು ಬಂದಾರ. ಸಕ್ಕತ್ ಅದಾವ್ರಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಬಿಕಾಸ್ ಆ್ಯಕ್ಚುಲಿ ನಂದು ಹೆಂಗೆ ಗೊತ್ತೇನ್ರಿ, ನಾವೇನು ಮನೆ ಒಳಗೆ ಡೈಲಿ ವೇರ್ ಅಂತ ಡ್ರೆಸ್ ಹಾಕೋತಿರ್ತೀವಿ. ಸೊ ಹಾಗಾಗಿ ನಾನು ಮೋಸ್ಟ್ ಪ್ರೊಬ್ಯಾಬ್ಲಿ ನಾನು ಇವು ಸಿಂಥೆಟಿಕ್ ಸೀರೀಸ್ನ ಯಾವೂ ಮೋಸ್ಟ್ ಆಫ್ ಮಾಡೇ ಇಲ್ಲ. ತೊಗೊಂಡ್ರೆ ಒಂಥರ ರೇಷ್ಮೆ ಸೀರೆ ಅಂತ ತೊಗೊಂಡಿನಿ. ಸೊ ನೀವು ಕೂಡ ಈ ಥರ ಅಂದರೆ ಮಾಡೋರು ಇದ್ರೆ ಕೂಡ ನಡೀತೈತಿ. ಕೆಲವೊಬ್ರಿಗೆ ಸಿಂಥೆಟಿಕ್ ಸೀರೆ ಲೈಕ್ ಆಗ್ತಿರ್ತಾವ, ಬಟ್ ನನಗಂತೂ ಮೋಸ್ಟ್ ಪ್ರೊಬ್ಯಾಬ್ಲಿ ತೊಗೊಳಕ್ಕೆ ಹೋಗಂಗಿಲ್ಲ. ವರ್ಷವಾಗಿನ ಒಂದೇ ಸೀರೆ ತೊಗೋದು ಖರೆ ಮಸ್ತ್ ಇರ್ಬೇಕು, ಗ್ರ್ಯಾಂಡ್ ಇರ್ಬೇಕಂತ ನಂದು ಥಿಂಕಿಂಗ್. ಸೊ ಅದ್ರ ಪ್ರಕಾರ ನಂಗೆ ಈ ಸಲ ಇಳ್ಕಲ್ ಸೀರೆ ನೋಡಿ ಇಷ್ಟು ಖುಷಿ ಆಯ್ತಲ್ಲ, ಸಿಕ್ಕಾಪಟ್ಟಿ ಖುಷಿ ಆಯ್ತು ನನಗೆ ಇಳ್ಕಲ್ ಸೀರೆ ನೋಡಿ. ಒಂದ್ಸಲ ಉಟ್ಕೊಂಡ್ರು ಕೂಡ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ಇದು ನೋಡ್ರಿ, ಇದು ಸೀರೆ, ಇದು ಬಂದು ನಮ್ಮ ಅತ್ತಿ ಸೀರೆ, ಅಂದರೆ ನಮ್ಮ ಮಮ್ಮಿಗೆ ತೊಗೊಂಡಾರ. ನಾ ಪ್ರೈಸ್ ಕೂಡ ಹೇಳ್ತೀನಿ ನಿಮಗೆ, ಎಷ್ಟು ತಂದಾರೀಗ ಅಂತ ಸೀರೆ ಅಂತ. ಸೊ ನೋಡ್ರಿ ಇಲ್ಲೇ ಈ ಥರ ಐತಿ ಮಮ್ಮಿದು ಇಳ್ಕಲ್ ಸೀರೆ, ಗ್ರೀನ್ ಮತ್ತು ಇದು ಬ್ಲೂ. ಇವ್ರು ಮಮ್ಮಿ ಸೆಲೆಕ್ಟ್ ಮಾಡಿದಾಗಿದ್ದ ಸೀರೆ ಇಷ್ಟು ದೊಡ್ಡದೈತಲ್ರಿ, ಅಷ್ಟು ದೊಡ್ಡ ಸೀರೆ ಐತಿ. ಅಂದ್ರೆ ಈಗ ನೋಡ್ರಿ, ನಿಮಗೆ ನೋಡತ್ತೀನಿ ಲಾಸ್ಟ್ ಇಲ್ಲಿಗೆ ಹೋದ್ರೂ ಇಲ್ಲಿ ಬರ್ತೈತ್ರಿ ನನಗೆ ಸೀರೆ. ಇದು ಫುಲ್ ಲಾಸ್ಟಿಗೆ ನಾನು ಹಿಡ್ದೀನಿ, ನನಗೆ ಇಲ್ಲಿ ಬರ್ತದ್ರಿ ಸೀರೆ, ಇದು ಮಮ್ಮಿಯಿಂದ. ಈ ಸೀರೆ ಪ್ರೈಸ್ ಬಂದು ಈ ಥರ ಐತಿ. ಆಮೇಲೆ ಇದು ಬ್ಲೌಸ್ ಪೀಸ್ ಐತಿ. ಆಮೇಲೆ ಈ ಥರ ಇಲ್ಲೇ ನೀರ್ಗಿ ಐತಿ, ಅಂದರೆ ಶರಗ್ ಈ ಥರ ಐತಿ. ಆಮೇಲೆ ಈ ಬ್ಲೌಸ್ ಪ್ರಾಪರ್ 11,500 ಇದ್ರ ಪ್ರೈಸ್. ಆಮೇಲೆ ಇದು ಬಂದು ನನ್ನ ಸೀರೆ. ಆ್ಯಕ್ಚುಲಿ ಮಮ್ಮಿದ ಮೋಸ್ಟ್ ಆಫ್ ದಿ ಎಲ್ಲರ ಹತ್ರ ಕಲರ್ ಇದ್ದೇ ಇರ್ತೈತಿ. ಅಂದ್ರೆ ಒಂದು ಸ್ವಲ್ಪ ಕಾಮನ್ ಕಲರ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರ ಕಡೆನೂ ಆ ಕಲರ್ ಇರಲಿಲ್ಲ ಅಂತ ಮಮ್ಮಿ ಆ ಕಲರ್ ಚಾಯ್ಸ್ ಮಾಡ್ಯಾರ. ಆಮೇಲೆ ಇದು ಬಂದು ನನ್ನ ಸೀರೆ. ನಾನು ಈ ಥರ ತೊಗೊಂಡೀನಿ ಸೀರೆನ. ಫುಲ್ ಒಂಥರ ಕಾಣತೈತೆ ನೋಡ್ರಿ ನಿಮಗೆ, ಪಿಂಕಿಶ್ ಅಬೋಲಿ ಕಲರ್ ಅಂತ ಹೇಳ್ಬೋದು, ಲೈಟ್ ಅಬೋಲಿ ಕಲರ್. ಆಮೇಲೆ ಅದರ ಬಾರ್ಡರ್ ಬಂದು ಹಿಂಗೆ ಈ ಥರ ಡಾರ್ಕ್ ರೆಡ್. ಸೊ ಇದು ಬಂದು ನನ್ನ ರೇಷ್ಮೆ ಸೀರೆ, ನನ್ನ ಇಳ್ಕಲ್ ಸೀರೆ. ಒಂದ್ಸಲ ನಾನು ಖಂಡಿತ ವೇರ್ ಮಾಡಿದಾಗ ನಿಮ್ಮ ಜೊತೆ ಎಲ್ಲರ ಜೊತೆನ ಶೇರ್ ಮಾಡ್ಕೋತೀನಿ. ಇದ್ರದ್ದು ಬ್ಲೌಸ್ ಇದು ಬಂದು ಶರಗ, ಸೇಮ್ ಪ್ಲೇನ್ ನೋಡ್ರಿ, ಇದೇ ಥರ ಪ್ಲೇನ್ ಬ್ಲೌಸ್ ಪೀಸ್ ಐತಿ. ಸೊ ಸಖತ್ ಇಷ್ಟ ಆತ್ರಿ, ನನಗಂತೂ ಸಖತ್ ಇಷ್ಟ ಆಯ್ತು ಸೀರೆ. ನೋಡಿಲ್ಲ ಮೈ ಮೇಲೆ ಹಾಕೊಂಡ್ಮೇಲೆ ನನಗೆ ಫುಲ್ ಬ್ರೈಟ್ ಅನ್ನಿಸ್ತದೆ ಕಲರ್, ಸಿಕ್ಕಾಪಟ್ಟಿ ಲೈಕ್ ಅದು ನನಗೆ. ಭಾಳ ಖುಷಿ ಕೂಡ ಆಯಿತು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಎಷ್ಟು ದಿನ ಅಂತಂದರೆ ಆ್ಯಕ್ಚುಲಿ ಒಂದು 4 to 5 days ಆಗಿರ್ಬೋದು ನಮ್ಮ ಮನೆಯವ್ರು ಹೋಗಿ ಬಂದ. ಅವಾಗಿಂದ ನನಗೆ ಹೇಳ್ತಾರೆ ಉಟ್ಕೊಂಡು ತೋರಿಸೋ, ಬಟ್ ನನಗೆ ಇದರಲ್ಲಿ ಇವತ್ತು ತೋರಿಸ್ತೀನಿ, ನಾಳೆ ತೋರಿಸ್ತೀನಿ ಅಂತ ಸುಮ್ಮನೆ ಹಂಗೆ ಆಗೀನಿ. ನೋಡಿ ಒಂದಿನ ಸೀರೆ ಹಾಕ್ಕೊಂಡ್ರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಆಮೇಲೆ ಇನ್ನೊಂದು, ನಿಮಗೆ ಇವು 2 ಪೈಕಿ ನಿಮಗೆ ಯಾವ ಸೀರೆ ಲೈಕ್ ಆತ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ. ಸೊ ನೀವು ಕೂಡ ಒಂದ್ಸಲ ಇಳ್ಕಲ್ಗೆ ಹೋದ್ರಂದ್ರೆ ಖಂಡಿತ ಇಳ್ಕಲ್ ಸೀರೆನ ಶಾಪಿಂಗ್ ಮಾಡಿರಿ. ನಾವು ಉತ್ತರ ಕರ್ನಾಟಕದವ್ರಂತೂ ಪ್ರತಿಯೊಬ್ಬರ ಲೇಡೀಸ್ ಹತ್ರ ಇಳ್ಕಲ್ ಸೀರೆ ಇರ್ತೈತಿ. ಸೊ ಹಾಗಾಗಿ ನನಗೂ ಕೂಡ ಭಾಳ ದಿನದ ಒಂದು ಆಸೆ ಇತ್ತು, ನನಗೆ ಒಂದು ಇಳ್ಕಲ್ ಸೀರೆ ಬೇಕು ತೊಗೊಂಡ್ರಿ ಅಂತ.
ಮತ್ತು ಇದ್ರದ್ದು ಪ್ರೈಸ್ನ ಹೇಳೋದನ್ನ ಮರ್ತೀನಿ. ಇದ್ರ ಪ್ರೈಸ್ ಬಂದು 9,900 ಈ ಸೀರೆ ಪ್ರೈಸ್. ಆಮೇಲೆ ಇದು ಬಂದು 11,500. ಹಿಂಗೆ ಟೋಟಲ್ ನನಗೊಂದ ಮತ್ತು ನಮ್ಮ ಅತ್ತಿಗೊಂದ 2 ಸೀರೆನ ತೊಗೊಂಡು ಬಂದಾರ ನಮ್ಮ ಮನೆಯವ್ರ. ಸಿಕ್ಕಾಪಟ್ಟಿ ಖುಷಿ ಆಗೈತಿ. ನಿಮಗೂ ಕೂಡ ಇದ್ರೊಳಗಿನ ಯಾವ ಲೈಕ್ ಆಗೈತಿ ಅನ್ನೋದು ಎರಡೂ ಚಂದ ಅದಾವ್ರಿ. ಬಟ್ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಖಂಡಿತ ಇಷ್ಟ ಆಗೈತೆ ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಪುಟ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾ.